ಕ್ರೂರ ಯೋಧನಾಗಿದ್ದ ಅಶೋಕ ಮುಂದೇನಾದ? ಇದು ವಿಜಯವಲ್ಲ, ಇದು ವಿನಾಶ ಎಂದು ಹೇಳಿದ ರಾಜ ಏನು ಮಾಡಿದ ಗೊತ್ತಾ? ಕಳಿಂಗದ ಯುದ್ಧದ ನಂತರ ಅಶೋಕ ಯುದ್ಧಗಳನ್ನ ಬಿಟ್ಬಿಡ್ತಾನೆ, ಶಾಂತಿಯ ಮಾರ್ಗವನ್ನ ಆರಿಸ್ಕೊತಾನೆ. ಅವನ ಪ್ರಕಾರ ಶಾಂತಿ ಅಂದ್ರೆ ಬೌದ್ಧ ಧರ್ಮ ಎಂದು ತಿಳ್ಕೊಳ್ತಾನೆ. ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಬೌದ್ಧ ಧರ್ಮದ ಜೊತೆಗೆ ಜನರಿಗೆ ಧರ್ಮ, ದಯೆ ಮತ್ತು ಶಾಂತಿಯ ಸಂದೇಶಗಳನ್ನ ಹರಡಿಸುತ್ತಾನೆ. ಕ್ರೂರ ಯೋಧನಾಗಿದ್ದ ಅಶೋಕನು ಧರ್ಮ ಅಶೋಕನಾಗಿ ಬದಲಾವಣೆಗೊಳ್ಳುತ್ತಾನೆ. ಜನರಿಗೆ ಆಸ್ಪತ್ರೆಗಳು, ರಸ್ತೆಗಳು, ನೀರಿನ ವ್ಯವಸ್ಥೆ, ಇದರ ಜೊತೆಗೆ ಜನರಿಗೆ ಒಳ್ಳೆಯ ಜೀವನ ಸಿಗಲಿ ಎಂದು ಅನೇಕ ಯೋಜನೆಗಳನ್ನ ಆರಂಭಿಸ್ತಾನೆ. ಅಶೋಕ ತನ್ನ ಧರ್ಮ ಸಂದೇಶವನ್ನ ತಲುಪಿಸಲು ಕಲ್ಲಿನ ಶಾಸನಗಳನ್ನ ಬರೆಸ್ತಾನೆ. ಈ ಶಾಸನಗಳಿಗೆ ಅಶೋಕನ ಶಾಸನಗಳೆಂದು ಕರೆಯುತ್ತಾರೆ. ಅಶೋಕ ತನ್ನ ಮಗ ಮಹೇಂದ್ರ ಮತ್ತು ಮಗಳು ಸಂಘಮಿತ್ರೆ ಅವರಿಬ್ಬರನ್ನ ಧರ್ಮ ಪ್ರಚಾರಕ್ಕೆ ಶ್ರೀಲಂಕಾಗೆ ಕಳಿಸ್ತಾನೆ. ಅಲ್ಲಿಗೆ ಹೋಗಿ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡುತ್ತಾರೆ. ಹೀಗೆ ಅಶೋಕನ ಧರ್ಮದ ಸಂದೇಶ ಭಾರತದಿಂದ ವಿಶ್ವದವರೆಗೆ ಹರಡಿತು. ಜನರ ಕಲ್ಯಾಣವೇ ಅವನ ಮುಖ್ಯ ಗುರಿಯಾಗಿತ್ತು. ಕ್ರೂರ ಯೋಧನಾಗಿ ಆರಂಭವಾದ ಅಶೋಕನ ಜೀವನ ಮಹಾನ್ ಧರ್ಮರಾಜನಾಗಿ ಅಂತ್ಯ ಕಂಡಿತು. ಅಶೋಕ ಸಾಮ್ರಾಟನು ಭಾರತದ ಇತಿಹಾಸದಲ್ಲಿ ಶಾಂತಿ ಮತ್ತು ಧರ್ಮದ ಸಂಕೇತವಾಗಿ ಸದಾ ಉಳಿದಿದ್ದಾನೆ. ಯುದ್ಧದಿಂದ ಗೆದ್ದ ರಾಜನಿಗಿಂತ ಶಾಂತಿಯಿಂದ ಹೃದಯ ಗೆದ್ದ ಅಶೋಕನೇ ಮಹಾನ್ ವ್ಯಕ್ತಿಯಾಗಿದ್ದಾನೆ.